ನಮಸ್ಕಾರ ವೀಕ್ಷಕರೇ, ಪ್ರತಿದಿನದ ಗಾರ್ಡನಿಂಗ್ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಲೋ ಕಾಸ್ಟ್ ಗಾರ್ಡನಿಂಗ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಿಲ್ಲ, ಅದಕ್ಕೆ ಇದು ಒಂದು ಉದಾಹರಣೆ ನೋಡಿದ್ದು. ಏನಂದ್ರೆ ನನ್ನ ಮಗಳದು ಟೆಂಟ್ ಹೌಸಿಂದ ಪೈಪ್ಸ್ ಇವೆಲ್ಲ ಅವನ್ನ ತೆಗೆದು ಎತ್ತಿಟ್ಟು ನಾನು ಇವಾಗ ಇದಕ್ಕೆ ಟೆಂಟ್ ಮಾಡೀನಿ. ಏನಂದ್ರೆ ಸೌತಿಕಾಯಿ ಬಳ್ಳಿಗೆ ಆಲ್ರೆಡಿ ಚಂದ ಫ್ಲವರಿಂಗ್ ಆಗಕ್ಕೆ ಕುಂತೈತಿ. ಒಂದರಾಗ ಎರಡರಾಗ ಆಗ್ತೈತಿ, ಇನ್ನು ಎರಡು ಮೂರು ಅಷ್ಟೊಂದು ಚಂದ ಬೆಳೆದಿಲ್ಲ, ಬಟ್ ಬೆಳೀತಾ ಇದ್ದಾವೆ. ಯಾಕೆ ಒಂದೇ ಥರ ಬೀಜ ಹಾಕಿದ್ರು ಯಾಕೆ ಅದ್ರದ್ದು ಬೆಳವಣಿಗೆ ಹಿಂಗೆ ಯಾಕಂತ ನನಗೆ ಅರ್ಥ ಆಗ್ತಾಯಿಲ್ಲ. ಇನ್ನು ನೇಚರ್ ಇರೋದು ಹೆಂಗೆ ಗೊತ್ತಿಲ್ಲ. ಆಮೇಲೆ ಈಗ ಅದು ಒಂಜಿ ಕಟಿಂಗ್ ಎದಕ್ಕೆ ಮಾಡ್ತಾ ಇದ್ದೀನಿ ಅಂದ್ರೆ ಮೇನ್ ಬ್ರಾಂಚಿಗೆ ಅದರ ಎಲ್ಲ ಪೋಷಕಾಂಶಗಳು ಹೋಗಿ ಅದು ಬಲಿಷ್ಠ ಆಗಬೇಕು. ಮೇನ್ ಬ್ರಾಂಚ್ ಬಲಿಷ್ಠ ಆಯ್ತು ಅಂತಂದ್ರೆ ಫ್ಲವರಿಂಗ್ ಆ್ಯಂಡ್ ಫ್ರೂಟಿಂಗ್ ಚೆನ್ನಾಗಿ ಆಕ್ಕವು. ಇಲ್ಲಿ ನೋಡಿರಿ ಎಷ್ಟು ಸಣ್ಣ ಸಣ್ಣ ಉಳಿದಿದ್ದು. ಈಗಿನ ನನ್ನ ಮಿರ್ಚಿನ ಪೌದ ಈಗ 5ರಿಂದ 6ನೇ ಸರ ನಾನು ಬೆಳೆ ಹಾಕೊತಿದ್ದು. ಇಷ್ಟು ಈಗ ಅದು 5ನೇ ಸರನೂ ಇದು ಸರನೂ ಸಹಿತ ನನಗೆ ಮತ್ತೆ ನಿರಾಶೆನೇ ಉಂಟಾಗ್ತೈತಿ. ಯಾಕಂದ್ರೆ ನಾನು ಇದಕ್ಕೆ ನೀಮ್ ಸ್ಪ್ರೇ ಮಾಡೀನಿ. ಆಮೇಲೆ ಮನೆಯೊಳಗನೆ ಎಷ್ಟೊಂದು ಪೆಸ್ಟಿಸೈಡ್ಸ್ ತಯಾರು ಮಾಡಿ ಎಷ್ಟೆಲ್ಲ ಹಾಕಿದ್ರು ಸಹಿತ ಮತ್ತು ಮಿಲಿಬಗ್ಸ್ ಅಟ್ಯಾಕ್ ಆಗೈತಿ. ಇನ್ನು ಇದು ಜರ್ಬೇರಾ ಗಿಡ, ಈ ಜರ್ಬೇರಾ ಆರೆಂಜ್ ಕಲರ್ ಜರ್ಬೇರಾ, ಈ ಆರೆಂಜ್ ಕಲರ್ ಜರ್ಬೇರಾಕ್ಕೆ ಮತ್ತು ಫಂಗಸ್ ಆಗಿತ್ತು, ಅದನ್ನೆಲ್ಲ ತೆಗೆದು ಹಾಕಿದ್ದೆ. ಈಗ ಹೊಸ ಎಲೆ ಬೆಳೆದೈತಿ, ಅದಕ್ಕೇನೂ ಆಗಿಲ್ಲ. ಬೆಸ್ಟ್ ಚೆನ್ನಾಗಿರಲಿ ಅಂದ್ಕೊಂಡಿದ್ದೀನಿ. ಆಮೇಲೆ ಈಗಿನ ಇದು ಪೀಸ್ಲಿಲ್ಲ ನೋಡ್ರಿ, ಬರೀ 7 ಇಂಚಿನ ಪಾಟ್ನ್ಯಾಗ ಸುತ್ತಮುತ್ತ ಒಂದು 5-6 ಸಸಿಗಳು ಬೆಳ್ಕೊಂಡಿದ್ದಾವೆ. ಅವನು ಸಹಿತ ರೀಪಾಟ್ ಮಾಡಬೇಕು. ಇನ್ನು ಇದು ನನಗೆ ಫ್ರೀ ಬೀಜಗಳು ಬಂದಿತ್ತಲ್ಲ, ರೆಡ್ ಕೊತ್ತಂಬರಿ, ಅದರದ್ದು ಎಷ್ಟು ಚಂದ ಬೆಳೆದೈತೆ ನೋಡ್ರಿ, ಎಷ್ಟು ದೊಡ್ಡಾಗಿ ಎಷ್ಟು ಚಂದ ಬೆಳೆದೈತಿ. ಈಗ ಅದರದ್ದು ಕಟಿಂಗ್ ಮಾಡ್ಕೋಬೇಕು ನಾನು. ಆಮೇಲೆ ನಾನು ಮೊನ್ನೆ ಜೀನಿಯಾ ಸಸಿಗಳನ್ನು ರಿಪೋರ್ಟಿಂಗ್ ಮಾಡಿದ್ನಲ್ಲ, ಅವು ಚೆಂದಾಗಿ ಹತ್ಕೊಂಡವು, ಸಣ್ಣ ಸಣ್ಣದೆಲ್ಲ ಬೆಳೆದೈತಿ. ಇನ್ನು ಸರ್ಪ್ರೈಸ್ ಇಲ್ಲಿ ನೋಡ್ರಿ ಎಷ್ಟು ಚಂದ ಮಾಡಿ ನಾನು. ಆ್ಯಕ್ಚುಲಿ ನನಗೆ ಭಾಳ ಇಷ್ಟ ಆಗ್ಬಿಟ್ಟಿತ್ತು ನಾ ಮಾಡಿದ್ದು. ಏನಂದ್ರೆ ಜಯವಾಯರು ಒಂದು ಕಟಿಗೆ ಪಟ್ಟಿ ಇತ್ತು, ಅದನ್ನ ತೊಗೊಂಡು ನಾನು ಇದಕ್ಕೆ ಸ್ಟ್ಯಾಂಡ್ ಮಾಡೀನಿ. ಅಪರಾಜಿತ ಹೂವಿನ ಗಿಡಕ್ಕೆ ಇಷ್ಟು ದೊಡ್ಡ ಸ್ಟ್ಯಾಂಡು ಆನ್ಲೈನಾಗ ಸಿಗೋಲ್ಲ. ಆ್ಯಕ್ಚುಲಿ ಮಿಶೋದೊಳಗೆ ಎಲ್ಲ ಕಡೆ ನೋಡಿದ್ರೆ ಸಣ್ಣ ಸಣ್ಣ ಇದ್ದು ಅವು ಸಿಗೋಲ್ಲ ಅಂಥೇಳಿ ಇದು ಮಾಡೀನಿ. ಇದು ನಂದು ಡಬಲ್ ಲೇಯರ್. ಇನ್ನೊಂದು ಸ್ವಲ್ಪ ಹೂಗಳನ್ನು ನಾನು ಬೀಜಗಳು ಹಾಕಿ ಬಿಟ್ಟೀನಿ. ಯಾಕಂದ್ರೆ ನನ್ನ ಕಡೆ ಈಗಿರೋದು ಸಿಂಗಲ್ ಲೇಯರ್ ಗಿಡಗಳದಾವ ಅಪರಾಜಿತದ್ದು. ನಂಗೆ ಡಬಲ್ ಲೇಯರ್ದು ಬೇಕಾಗಿತ್ತು ಹೂವು ಆಮೇಲೆ ಬೀಜಗಳು. ಅದರಿಂದ ಮತ್ತು ಗಿಡಗಳನ್ನು ಮಾಡಿ ಮತ್ತು ನಮ್ಮ ಮಿಶೋದೊಳಗೆ ಮಾರ್ಬೋದು. ಅದ್ರ ಸಲುವಾಗಿ ನಾನು ಒಂದು ಸ್ವಲ್ಪ ಬೀಜ ಹಾಕಿಬಿಟ್ಟಿನಿ. ಇಲ್ಲಿ ನೋಡ್ರಿ, ಇವತ್ತು 3 ಅಪರಾಜಿತ ಗಿಡದ್ದು ಆರ್ಡರ್ ಬಂದಾವು. ಹಾಗಾಗಿ ಅವನ್ನ ತೊಗೊಳಕತ್ತೀನಿ. ಯಾಕೊಂದು ಸ್ವಲ್ಪ ಬಾಳ್ದಂಗೆ ಆಗಿತ್ತು, ಅದಕ್ಕೆ ಅದನ್ನು ಬಿಟ್ಟು ಮತ್ತು ಫ್ರೆಶ್ ಆಗಿರೋ ಒಂದು 3 ಗಿಡಗಳನ್ನು ತೊಗೊಂಡಿನಿ. ಆಮೇಲೆ ಈಗ ಆಲ್ರೆಡಿ ಅದಕ್ಕೆ ಗಿಡಗಳೊಳಗೆ ಫ್ಲವರಿಂಗ್ ಶುರು ಆಗಿಬಿಟ್ಟೈತಿ. ಅಂಥ ಚೆನ್ನಾಗಿರೋ ಗಿಡಗಳನ್ನ ನಾನು ಕಳಿಸಿದ್ದೀನಿ. ಬಟ್ ನಿನ್ನೆ ಇನ್ನೂ ಒಂದು ಮಾಡಿದ ಕೆಲಸ ಅಂತಂದ್ರೆ ಅದು ವಿಡಿಯೋ ಮಾಡೋಕ್ಕಾಗಿಲ್ಲ. ಏನಂದ್ರೆ ಎಲ್ಲೋ ಸೇವಂತಿ ಗಿಡದ್ದು ರೀಪಾಟಿಂಗ್ ಮಾಡಿದ್ದು. ಒಂದೇ ಗಿಡದಾಗ ಒಂದು 3 ಇದ್ದು, ಎಲ್ಲ ಕಡೆ ಬೇರೆ ಬೇರೆ ಕಡೆ ಹಚ್ಚೀನಿ. ಆಮೇಲೆ ಮನೆಯಾಗಿರೋ ಈ ಥರ್ಮಾಕೋಲ್ ಡಬ್ಬಿ ಬೇರೆ ಅದಕ್ಕೆ ಬಂದಿತ್ತು ಬಾಕ್ಸಿಗೆ, ಅದರೊಳಗನ್ನು ಮಣ್ಣು ಹಾಕಿ ಈಗ ಡೇರೆ ಗಿಡಗಳನ್ನು ಬೆಳೆಸಿದ್ದೀನಿ. ನಿಮಗೆ ನನ್ನ ಲಾಗ್ಸ್ ಇಷ್ಟ ಆದರೆ ದಯವಿಟ್ಟು ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.